ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿಂಕೀಸ್ ವ್ಲಾಗ್ಸ್. ಇವಾಗ ನಾನು ಅಪ್ಲೋಡ್ ಮಾಡ್ತಿರೋಂತಹ ಎಲ್ಲ ವೀಡಿಯೋಸ್ಗೂ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನಮ್ಮ ವಿಂಕೀಸ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಆ್ಯಂಡ್ ನಮಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ಹಳದಿನ ನಾವು ಮನೆಯಲ್ಲೇ ಹಳದಿ ಸೆಲೆಬ್ರೇಟ್ ಮಾಡ್ತಿರೋದು ಟೆರಸ್ ಮೇಲೆ. ಸೊ ಮಾರ್ನಿಂಗ್ ಬೇಗ ಬರೋರಿಗೆಲ್ಲ ತಿಂಡಿ ಪ್ರಿಪೇರ್ ಮಾಡೋದಕ್ಕೆ ಅಂತ ಭಟ್ರು ಆಲ್ರೆಡಿ ಬಂದಿದ್ರು. ಅವರು ಒಲೆ ಪೂಜೆ ಮಾಡಿ ಬನ್ನಿ ಹೆಣ್ಮಕ್ಳು ಅಂತ ಕರೆದ್ರು. ಸೊ ನಾನು ನಮ್ಮಮ್ಮ ಒಲೆಗೆ ಅರಿಶಿನ ಕುಂಕುಮ ಇಟ್ಟು ಗಣಪತಿ ಇಟ್ಟು ಪೂಜೆ ಮಾಡ್ತಿದ್ದೀವಿ. ಪೂಜೆ ಆದಮೇಲೆ ಸ್ವಲ್ಪ ಎಲ್ಲನೂ ಸೆಟ್ ಮಾಡಬೇಕು. ಡೆಕೋರೇಷನ್ ನಡೀತಿದೆ ಟೆರಸ್ ಮೇಲೆ. ನಮ್ಮತ್ತೆ ಹಪ್ಪಳದ ಹಿಟ್ಟಲ್ಲಿ ಹಾವನ್ನ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಇದು ನಾಗರ ಹಾವು. ನಮ್ಮ ಆಂಟಿ ಇಲ್ಲಿ ಮನೆ ಮುಂದೆ ದೊಡ್ಡ ರಂಗೋಲಿ ಬಿಡೋದಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರೆ. ಈಗ ಕರೆಕ್ಟಾಗಿ ಕುತ್ಕೊಂಡ್ರಿ. ರಂಗೋಲಿ ಆರ್ಟಿಸ್ಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಆಂಟಿ ಬಿಟ್ಟಿದ ರಂಗೋಲಿ ಆಂಟಿನೇ ಇಲ್ಲ. ಮಾಡಲ್ವಾ? ಸೊ ಇದು ಹಳದಿಗೆ ರೆಡಿ ಆಗಿರೋ ಸೆಟ್ ಅಪ್. ರೆಡಿ ಆಗಿದೆ ಆ್ಯಂಡ್ ನಾನು ಎಲ್ಲ ಅರೇಂಜ್ಮೆಂಟ್ಸು ಮುಗಿದ್ರೆ ಹುಡುಗ ಬರ್ತಾನೆ. ಲೆಟ್ಸ್ ಡೂ ಒನ್ ರೀಲ್ ಆ್ಯಂಡ್ ವಿಡಿಯೋ. ಇವಾಗ ಚಪ್ರ ಹಾಕೋದಕ್ಕೆ ಕಂಬನ ನೆಡ್ತಿದ್ದಾರೆ. ಇದಕ್ಕೆ ಫಸ್ಟ್ ನಾವು ಪೂಜೆ ಮಾಡಿ ಆಮೇಲೆ ಕಂಬ ನೆಡಬೇಕು. ಇದಕ್ಕೆ ಒಂದು ರಿಚುವಲ್ಸ್ ಮಾಡ್ತಾರೆ, ಅವ್ರದ್ದೇ ಆದ ಒಂದು ಶಾಸ್ತ್ರನ ಮಾಡ್ತಾರೆ. ದೊಡ್ಡವರು ಹೆಂಗೆ ಹೇಳ್ಕೊಡ್ತಾರೋ ಹಾಗೆ ಇದನ್ನು ಪೂಜೆ ಮಾಡಿ ನೆಕ್ಸ್ಟು ಆ್ಯಕ್ಚುಯಲ್ ಹಳದಿ ಸ್ಟಾರ್ಟ್ ಆಗುತ್ತೆ. ಯಾವ್ದು ಹುಡುಗಂದು ಯಾವ್ದು ಹುಡುಗಿದು ಇದು ಹುಡುಗಂದು ಅಂತ ನಾಮ.
ಹಂಗಲ್ಲ, ಇಟ್ಟಿಗೆ ಹೊಡಿಬೇಕು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಅಲ್ಟಿ ಕಸ್ತೂರಿ ತಿಲಕ ಧರಿಸಿದಳ ದೇವಿ ಸರ್ವಂತವಧೂವರರ ಸಲಹಾಲೆ. ಅವ್ನ್ ಸ್ನಾನ ಮಾಡ್ತಾವನೆ. ಸ್ನಾನ ಮಾಡಕ್ಕೆ ಹೆಲ್ಪ್ ಮಾಡ್ಬೇಕು. ಕೂಲ್ ಕೂಲ್. ಸ್ನಾನ ನಾವು ಮಾಡ್ಸಕ್ಕಾಗಲ್ಲ. ನನ್ನ ಮನೆ, ನನ್ನ ತವರು ಮನೆ. ಏನ್ ಚೆನ್ನಾಗಿ ಕಾಣ್ತಿದೆ ನೋಡಿ. ಹಲೋ, ಇಬ್ರು ನೋಡಿ ಈ ಕಡೆ. ಹಾ, ಇವ್ರು ಇಷ್ಟೇ ಇಷ್ಟೇ ಇಷ್ಟೇ. ತೇಜು, ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಎಲ್ಲ. ಕಟ್ಟಿ ಕಟ್ಟಿ, ನಿಮ್ ಶ್ರಮ ಗೊತ್ತಾಗ್ಬೇಕಲ್ಲ. ಪೇಮೆಂಟ್ ಬರ್ಬೇಕು. ಮಚ್ಕೊಡ್ರು 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 ಅಣ್ಣಂಗ್ ಮಚ್ಕೊಡ್ರು. ರಾಮ ಸೀತೆಯು ರಥವೇರಿ ಬರುತ್ತಿರಲು ಕಂಕಣವಿಟ್ಟು ಪಕ್ಕ ಎತ್ಕೊತದೆ. ಓಕೆ, ಅವತ್ತು ಒಂದು ರೌಂಡ್ ಪೇಂಟ್ ಮಾಡಿದ್ದೆ, ಇವಾಗ ಇನ್ನೊಂದು ರೌಂಡ್ ಪೇಂಟ್ ಮಾಡ್ತೀನಿ. ಓಕೆ, ಇವಾಗ ಇದಕ್ಕೆ ಇನ್ನೊಂದು ಲೇಯರ್ ಆಫ್ ಪೇಂಟನ್ನು ನಾನು ಮಾಡಿದ್ದೀನಿ. ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಇದಕ್ಕೆ ಮತ್ತೆ ನಾನು ಸ್ವಲ್ಪ ಡಿಸೈನ್ ಮಾಡಬೇಕು. ಸೊ ಇದು ನಾವು ದೇವ್ರ ಮನೇಲಿ ಗಣಪತಿನ ಇಡೋದಕ್ಕೆ ಅಂತ ಒಂದು ಸ್ಟ್ಯಾಂಡ್ ಥರ ಮಾಡ್ಕೊಂಡಿರೋದು. ಇದಕ್ಕೂ ಮುಂಚೆ ಪೇಂಟ್ ಮಾಡಿದ್ದೆ. ಇವಾಗ ಹೆಂಗಿದ್ರು ಪೇಂಟ್ ಇದೆಯಲ್ಲ, ಇವಾಗ ಇನ್ನೊಂದು ರೌಂಡ್ ಪೇಂಟ್ ಮಾಡಿಬಿಡೋಣ ಅಂತ. ಓಕೆ, ಇವಾಗ ಇದು ಆಲ್ಮೋಸ್ಟ್ ಡ್ರೈ ಆಗಿದೆ. ಸೊ ಇದಕ್ಕೆ ನಾನು ಒಂದಷ್ಟು ಗೋಲ್ಡ್ ಬೀಡ್ಸ್ದು ಒಂದು ಚೈನ್ ಥರ ಬರುತ್ತೆ, ಸೊ ಅದನ್ನು ಒಂದು ಲೈನು, ಆಮೇಲೆ ಸ್ಟೋನ್ಸ್ದು ಕೂಡ ಒಂದು ಚೈನ್ ಇದೆ ನನ್ನ ಹತ್ರ. ಸೊ ಅದನ್ನು ಇದಕ್ಕೆ ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ, ನಾನಿವಾಗ ಇಲ್ಲಿ ಒಂದು ಫೆವಿಕಾಲ್ ಬಾಕ್ಸ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಕಾಟನ್ ಬಡ್ಸ್ನ ಡಿಪ್ ಮಾಡಿಕೊಂಡು ಫೆವಿಕಾಲ್ನ ಒಂದು ರೌಂಡ್ ಹಾಕಿ ಅದ್ರ ಮೇಲೆ ನನ್ನ ಹತ್ರ ಡೆಕೋರೇಟ್ ಮಾಡೋದಕ್ಕೆ ಏನೇನಿದೆ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಹೀಗೆ ಬರುತ್ತೆ. ಸೊ ಇದಕ್ಕಿಂತ ನಾನು ಬ್ಲೂ ಸ್ಟೋನ್ಸ್, ಬ್ಲೂ ಕುಂದನ್ ಮತ್ತು ರೆಡ್ ಕುಂದನ್ ಕೂಡ ಇದೆ ನನ್ನ ಹತ್ರ. ಸೊ ಅದನ್ನು ಮಧ್ಯ ಹಾಕಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ರೆಡಿ ಮಾಡ್ತೀನಿ. ಯಾಕಂದರೆ ಇದು ಒಡ ಹುಟ್ಟಿನ ಗಡಿಗೆ ನಾನೇ ಇಟ್ಕೊಳ್ಳೋದ್ರಿಂದ ನಾನು ಡೆಕೋರೇಟ್ ಮಾಡ್ತಿದ್ದೀನಿ.
ಆ್ಯಂಡ್ ನನ್ನ ಮದುವೆಲಿ ಕೂಡ ನಾನು 5 ಮಡಿಕೆಗಳಿಗೆ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೆ, ಅದನ್ನು ಇನ್ನೂ ಇಟ್ಕೊಂಡಿದ್ದೀನಿ ನಾನು. ಸೊ ನೀವು ನಿಮ್ಮ ಮದುವೆಗಳಲ್ಲಿ ಈ ಥರ ಡೆಕೋರೇಟ್ ಮಾಡಿ ಇಟ್ಕೊಂಡ್ರೆ ನೀವು ಒಂದು ನೆನಪಿಗೋಸ್ಕರ ಅದನ್ನು ಇಟ್ಕೊಬೋದು. ಎಲ್ಲಿಗೆ ಹೋಗ್ಬೇಕು? ನೀನ್ ಇಲ್ದವ್ರು ಆಗಲ್ಲ ಅಂತ ಅಲ್ಲೇ ಮೀಟಿಂಗು. ಅವ್ನು ಇಲ್ದವ್ರು ಆಗಲ್ಲ ಅಂತ ಮೀಟಿಂಗು. ಇಷ್ಟೇ ಒಡ ಹುಟ್ಟಿನ ಗಡಿಗೆ ರೆಡಿ ಆಗಿದೆ. ಸೊ ಇಷ್ಟು ಡಿಸೈನ್ ಮಾಡಿದ್ಮೇಲೆ ಅಜ್ಜಿ ಅವ್ರ ಕೋಲ್ಗೆ ಸ್ವಲ್ಪ ಸ್ಟೋನ್ ಅಂಟಿಸ್ಕೊಡು ಅಂತ ಅಂದರು. ಸೊ ಅದನ್ನು ಮುಗಿಸಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇವತ್ತಿನ ತನಕ ಎಷ್ಟು ವೀಡಿಯೋಸ್ಗೆ ನೀವೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ರೋ ಹಾಗೆ ಈ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಯಾವುದಾದ್ರೂ ಕಂಟೆಂಟ್ ಮೇಲೆ ವಿಡಿಯೋ ಮಾಡಬೇಕು ಅಂದರೆ ಕಾಮೆಂಟ್ ಮಾಡಿ.